ಹಾಯ್ ನಮಸ್ಕಾರ, ನಾನಂದು ನೀವು ನೋಡ್ತಾ ಇದ್ದೀರಾ ನಮ್ಮ ಮಿಸ್ರ. ಸ್ನೇಹಿತರೆ, ಈ ಒಂದು ವಿಡಿಯೋ ಮಾಡೋ ಇಂಟೆನ್ಷನ್ ಇಷ್ಟೇ. ನಾಳೆ ಸೆಕೆಂಡ್ ಪಿ ಯು ರಿಸಲ್ಟ್ಸ್ ಅನೌನ್ಸ್ ಆಗ್ತಾ ಇದೆ 10 ಗಂಟೆಗೆ. ನೀವು ಆ ಒಂದು ರಿಸಲ್ಟ್ಸನ್ನು ಚೆಕ್ ಮಾಡಬೇಕು ಅಂತಂದರೆ ಪಿ ಯು ಬೋರ್ಡ್ ವೆಬ್ಸೈಟ್ನಲ್ಲಿ ಚೆಕ್ ಮಾಡ್ಬೋದು. ಹಾಗೆ ಆ ಒಂದು ವೆಬ್ಸೈಟ್ ಅಡ್ರೆಸ್ ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹ್ಯಾಡ್ ಮಾಡಿರ್ತೀನಿ. ಆ್ಯಕ್ಚುಲಿ ವಿಡಿಯೋ ಮಾಡ್ತಿರ್ತಕ್ಕಂಥ ಇನ್ನೊಂದು ಇಂಟೆನ್ಷನ್ ಏನು ಅಂತ ಅಂದರೆ, ನಿಮ್ಮ ಫ್ಯಾಮ್ಲಿ ಮೆಂಬರ್ಸಲ್ಲಿ ಯಾರಾದರೂ ಸೆಕೆಂಡ್ ಪಿ ಯು ಎಕ್ಸಾಮ್ ಬರೆದು ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ, ಅಥವಾ ನಿಮ್ಮ ರಿಲೇಟಿವ್ಸಲ್ಲಿ ಆಗಿರ್ಬೋದು, ಅಥವಾ ನಿಮಗೆ ತಿಳಿದಿರ್ತಕ್ಕಂಥ ಮಕ್ಕಳು ಎಕ್ಸಾಮ್ ಬರೆದು ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ, ಆ ಒಂದು ಮಕ್ಕಳಿಗೆ ಹಾಗೆ ಅವ್ರಿಗೆ ಪೇರೆಂಟ್ಸ್ಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಆ್ಯಕ್ಚುಲಿ ರಿಸಲ್ಟ್ಸ್ ಅಂತಂದರೆ ನಮ್ಮ ಸ್ಟೂಡೆಂಟ್ಸ್ಗೆ ಏನೋ ಒಂಥರ ಭಯ. ಅವ್ರು ಎಷ್ಟೇ ಚೆನ್ನಾಗಿ ಎಕ್ಸಾಮ್ ಅಟೆಂಡ್ ಮಾಡಿದರೂ ಸಹ ರಿಸಲ್ಟ್ ಏನಾಗುತ್ತೋ ಅಂತ ಭಯ ಒಂದು ಕಡೆ. ಆದರೆ ಇನ್ನು ಕೆಲವು ಮಕ್ಕಳಿಗೆ ರ್ಯಾಂಕ್ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಅನ್ನೋದು ಕ್ರಿಯೇಟ್ ಆಗ್ತಾ ಇರುತ್ತೆ. ಇನ್ನು ಮಕ್ಕಳ ಕತೆ ಬಿಡಿ, ಈ ಒಂದು ಪೇರೆಂಟ್ಸ್ಗಂತೂ ರಿಸಲ್ಟ್ ಅಂದರೆ ಪ್ರತಿಷ್ಠೆ ಪ್ರಶ್ನೆ. ಅದು ಆ ಮಗ ಅಷ್ಟು ಸ್ಕೋರ್ ಮಾಡಿದ್ದೆ, ಅವರು ಇಷ್ಟು ಸ್ಕೋರ್ ಮಾಡಿದ್ದಾರೆ, ನನ್ನ ಮಗ ಇನ್ನೆಷ್ಟು ಸ್ಕೋರ್ ಮಾಡ್ತಾನೋ ಅಂತಕ್ಕಂಥ ಒಂದು ಪ್ರತಿಷ್ಠೆಯಾಗಿ ಪೇರೆಂಟ್ಸು ಈ ಒಂದು ರಿಸಲ್ಟನ್ನು ತಗೊಳ್ತಾ ಇದ್ದಾರೆ. ಸೊ ನಾವು ತುಂಬ ನೋಡ್ತಾ ಇರ್ತೀವಿ. ಆ ರೀಸನಿಂದನೇ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಅಷ್ಟೇ ಸೆಕೆಂಡ್ ಪಿ ಯು ರಿಸಲ್ಟ್ಸ್ ಪರ್ಸೆಂಟೇಜ್ ಅಂತ ನಾವು ನೋಡೋದಾದರೆ 74.64. ಅದರರ್ಥ ಸುಮಾರು 7 ಲಕ್ಷದಷ್ಟು ಸ್ಟೂಡೆಂಟ್ಸು ಎಕ್ಸಾಮ್ ತೊಗೊಂಡಿದ್ರು. ಇದರಲ್ಲಿ 5.5 ಲಕ್ಷ ಸ್ಟೂಡೆಂಟ್ಸು ಪಾಸ್ ಆಗಿದ್ದರು. ಅಲ್ಲಿಗೆ 25% ಸ್ಟೂಡೆಂಟ್ಸು ಫೇಲ್ ಆಗಿದ್ದರು. ಸೊ ಈ 25% ಫೇಲ್ ಆಗಿರೋ ಸ್ಟೂಡೆಂಟ್ಸನ್ನು ಕಡಿಮೆ ಮಾಡಬೇಕು ಅಂತ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ ಏನು ಮಾಡ್ತು ಅಂತಂದ್ರೆ, ಈ ಸೆಕೆಂಡ್ ಪಿ ಯು ಎಕ್ಸಾಮಲ್ಲಿ ತುಂಬಾ ಚೇಂಜಸ್ಸನ್ನು ತಂತು. ಇದರಲ್ಲಿ ಸೈನ್ಸ್ ಸ್ಟೂಡೆಂಟ್ಸ್ಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಮತ್ತು ಕಂಪ್ಯೂಟರ್ ಸೈನ್ಸ್, ಸೊ 70 ಥಿಯರಿ 30 ಪ್ರಾಕ್ಟಿಕಲ್ ಇರ್ತದೆ. ಇನ್ನು ಆರ್ಟ್ಸ್ ಮತ್ತು ಕಾಮರ್ಸ್ ಸ್ಟೂಡೆಂಟ್ಸ್ಗೆ ಪ್ರಾಕ್ಟಿಕಲ್ ಅಂತ ಯಾವುದೂ ಇರೋದಿಲ್ಲ. ಕಾಮರ್ಸ್ ಮತ್ತು ಆರ್ಟ್ಸ್ ಸ್ಟೂಡೆಂಟ್ಸು ಸ್ಕೋರ್ ತುಂಬ ಚೆನ್ನಾಗಿ ಆಗಬೇಕು ಅಂತ ಅವ್ರಿಗೂ ಕೂಡ ಏನು ಮಾಡಿದ್ರು ಅಂತಂದರೆ 20 ಇಂಟರ್ನಲ್ ಮಾರ್ಕ್ಸ್ ಅಂತ ಕೊಟ್ಟರು. ಇನ್ನು ಅಷ್ಟೇ ಅಲ್ಲದೆ ಈ ಓವರಾಲ್ ರಿಸಲ್ಟ್ಸನ್ನು ಇನ್ಕ್ರೀಸ್ ಮಾಡಬೇಕು ಅಂತ ಕಂಪ್ಲೀಟ್ ಎಕ್ಸಾಮ್ ಪ್ಯಾಟ್ರನ್ನೇ ಕೂಡ ಚೇಂಜ್ ಮಾಡಿದ್ರು. ಸೊ ಇದರಲ್ಲಿ MCQ 10 ಮಾರ್ಕ್ಸ್ ಕೊಟ್ಟರು, ಮ್ಯಾಥ್ಸ್ ದ ಫಾಲೋಯಿಂಗ್ ಅಂತ ಇನ್ನೂ ಒಂದು 5 ಮಾರ್ಕ್ಸ್ ಕ್ವಶನ್ ಕಂಪ್ಲೀಟ್ ಮಕ್ಕಳಿಗೆ ಈಸಿ ಇರೋ ಥರ ಕೊಟ್ಟಿದ್ದಾರೆ. ಸೊ ಈ ರೀಸನಿಂದ ಏನು ಅಂತಂದರೆ 100% ಹೇಳ್ತೀನಿ, ಒಳ್ಳೆ ರಿಸಲ್ಟು ಬಂದೇ ಬರುತ್ತೆ. ಸೊ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೇನು ಅಂತಂದರೆ ಈ ಸರಿ ಮೋರ್ ದೆನ್ 80% ಅಂತ. ಸೊ ನನಗೆ ಅನಿಸಿದ್ದು ಪ್ರಕಾರ ಏನು ಅಂತಂದರೆ ಈ ಸರಿ ರಿಸಲ್ಟ್ 85 to 90% ತನಕ ಇನ್ಕ್ರೀಸ್ ಆಗುತ್ತೆ. ಸೊ ಇದರ ಅರ್ಥ ಏನು ಅಂತಂದರೆ, ಯಾವುದೇ ಸ್ಟೂಡೆಂಟ್ಸು ನಿಮ್ಮ ರಿಸಲ್ಟ್ ಬಗ್ಗೆ ವರಿ ಮಾಡ್ಕೊಳ್ಬೇಡಿ. 100% ಇವ್ಯಾಲ್ಯೂಟರ್ಸು ಎಲ್ಲನೂ ಕೂಡ ಸ್ಟೂಡೆಂಟ್ ಫ್ರೆಂಡ್ಲಿ ಇವ್ಯಾಲ್ಯೂಟರ್ಸೇ ಆಗಿರ್ತಾರೆ. ಆ ರೀಸನಿಂದ ಸೊ ಯಾರೂ ವರಿ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಎಸ್ಪೆಷಲಿ ಪೇರೆಂಟ್ಸ್ಗೆ ನಾನು ಹೇಳ್ತಕ್ಕಂಥ ಒಂದು ಮಾತು ಏನು ಅಂತಂದರೆ, ರಿಸಲ್ಟ್ಸ್ ನಮ್ಮ ಫ್ಯೂಚರನ್ನು ಡಿಸೈಡ್ ಮಾಡುತ್ತೆ ಹೊರತು ನಮ್ಮ ಲೈಫನ್ನು ಡಿಸೈಡ್ ಮಾಡೋದಿಲ್ಲ. ಸೊ ನೆನಪಲ್ಲಿ ಇಟ್ಕೊಳ್ಳಿ. ಸೊ ದಯವಿಟ್ಟು ಪೇರೆಂಟ್ಸ್ಗೆ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ರ್ಯಾಂಕ್ ಬಂದವರೆಲ್ಲ ತುಂಬ ಚೆನ್ನಾಗಿ ಆಗ್ತಾರೆ, ಫೇಲ್ ಆದವರೆಲ್ಲ ಹಾಳಾಗೋಗ್ತಾರೆ ಅಂದ್ಕೊಳ್ಳೋದು ಸೊ ನಮ್ಮ ತಪ್ಪು. ತುಂಬ ಜನ ಫೇಲ್ ಆಗಿರ್ತಕ್ಕಂಥ ಸ್ಟೂಡೆಂಟ್ಸು ಸೊಸೈಟಿಯಲ್ಲಿ ಒಳ್ಳೆ ಪೊಸಿಷನ್ಗೆ ಹೋಗಿರೋದನ್ನ ನಾವು ನೋಡ್ತಾ ಇರ್ತೀವಿ. ಇನ್ನು ರ್ಯಾಂಕ್ ಬಂದಿರೋ ಸ್ಟೂಡೆಂಟ್ಸು ಫ್ಲಾಪ್ ಆಗಿರೋದನ್ನು ಸಹ ನಾವು ನೋಡ್ತಾ ಇರ್ತೀವಿ. ಸೊ ಅರ್ಥ ಏನು ಅಂತಂದರೆ, ಎಜುಕೇಷನ್ ಬೇಕು ಪ್ರತಿಯೊಬ್ಬರಿಗೂ ಸಹ, ಆದರೆ ಸೊ ಎಜುಕೇಷನ್ನೇ ನಮ್ಮ ಫ್ಯೂಚರ್ ಅಂದ್ಕೊಳ್ತಕ್ಕಂಥದ್ದು ಅಷ್ಟು ಸರಿ ಇಲ್ಲ ಅಂತಕ್ಕಂಥದ್ದು ಅಂತ ನನ್ನ ಒಪಿನಿಯನ್. ಸೊ ಈಗ ಪೇರೆಂಟ್ಸು ತುಂಬ ಜನ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಿಸ್ತಾ ಇದ್ದಾರೆ. ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಸ್ಟೇಟಸ್ ಅಂತ ಡೆವಲಪ್ಡ್ ಆಗಿರುತ್ತೆ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿರುತ್ತೆ. ಸೊ ಇದೆಲ್ಲನೂ ಕೂಡ ತುಂಬ ರ್ಯಾಂಕ್ ತೊಗೊಂಡಿದ್ರೇ ಆಗೋದಿಲ್ಲ, ಎಜುಕೇಷನ್ ಸ್ವಲ್ಪ ಇದ್ರೂ ಸಾಕು. ಸೊ ಆ ರೀಸನಿಂದ ಹೇಳ್ತಿರೋದೇನು ಅಂತಂದರೆ, ನಿಮ್ಮ ಮಕ್ಕಳ ಒಂದು ರಿಸಲ್ಟ್ಸ್ ಎಷ್ಟಾದರೂ ಬರಲಿ, ಓಕೆ, ಅವ್ರಿಗೆ ಏನು ಕೂಡ ಮಾತಾಡೋದಕ್ಕೆ ಹೋಗಬೇಡಿ. ಸೊ ಒಂದು ಟೈಮ್ ಏನಾಗುತ್ತೆ ಅಂತಂದರೆ, ಮಕ್ಕಳ ಮನಸ್ಸಿಗೆ ಬೇಜಾರಾದರೆ ಅದು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಕೂಡ ಹೋಗ್ಬೋದು. ಓಕೆ, ಸೊ ಎಜುಕೇಷನ್ ಬೇಕು ಅಂತ
ಈ ಥರ ಮಕ್ಕಳ ಮೇಲೆ ಒತ್ತಡ ಏರೋದು ಸರಿ ಇಲ್ಲ ಅಂತಕ್ಕಂಥದ್ದು ನನ್ನ ಒಪಿನಿಯನ್. ಇನ್ನು ಸ್ಟೂಡೆಂಟ್ಸ್ಗೆ ಹೇಳೋದು ಒಂದೇ ಮಾತು, 100% ನಿಮ್ಮ ರಿಸಲ್ಟು ತುಂಬ ಚೆನ್ನಾಗಿ ಬಂದಿರುತ್ತೆ. ನೀವೇನು ಎಕ್ಸ್ಪೆಕ್ಟ್ ಮಾಡಿರ್ತೀರೋ ಅದಕ್ಕಿಂತ ಒಳ್ಳೆ ರಿಸಲ್ಟ್ಸ್ ಬಂದಿರ್ತದೆ. ಸೊ ನೀವು ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ ಅಂತ ಹೇಳ್ತಾ, ನೀವೇನಾದರೂ ಸೆಕೆಂಡ್ ಪಿ ಯು ರಿಸಲ್ಟ್ಸನ್ನು ಚೆಕ್ ಮಾಡಬೇಕು ಅಂದ್ಕೊಂಡ್ರೆ ಸೊ ಅಲ್ಲಿ ವೆಬ್ಸೈಟ್ ಅಡ್ರೆಸ್ ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ಅಲ್ಲಿ ನೋಡಿ. ಹಾಗೆ ಎಲ್ಲರಿಗೂ ಸಹ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.